तमाम सियासी जमातें ये दावा करती हैं कि वो माइनॉरिटीज़ के हुकूक को पूरा करना चाहती हैं, लेकिन अब तक तमाम हुकूमतों ने महरूम और पसमानदा बरादरियों के साथ धोखा किया है। कर्नाटका हुकूमत के इसी यू टर्न के खिलाफ सोशल डेमोक्रेटिक पार्टी ऑफ इंडिया SDPI की जानिब से समाजी इंसाफ के लिए उडुपी से बेलगाम तक अंबेडकर जाथा 2 कल स्वर्ण सौधा पहुंचा, जहां हुकूमत की जानिब से नुमाइंदगी करते हुए मिनिस्टर ऑफ सोशल वेलफेयर ऑफ कर्नाटक HC महादेवप्पा ने प्रोग्राम में शिरकत की और स्टेज पर आकर जाथा के मुतालबात को सुनकर भरोसा दिलाया कि आइंदा कैबिनेट मीटिंग में इन मुतालबात पर गौर करके पूरा किया जाएगा। मुसलमान, दलित और पसमानदा तबकात के मुख्तलिफ मुतालबात को लेकर SDPI कर्नाटक ने भटकल के साहिली शहर उडुपी से निकला हुआ जाथा मुख्तलिफ डिस्ट्रिक्ट और असम्बलियों का दौरा करते हुए बेलगाम के स्वर्ण सौधा के करीब पहुंचा। इस जाथा को BR भास्कर प्रसाद की कन्वीनरशिप में निकाला गया था। इस जाथा में तमाम ऑफिस अमला, SDPI के रियासती सदर अब्दुल मजीद, वाइस प्रेसिडेंट अब्दुल हन्नान, जनरल सेक्रेटरी BR भास्कर प्रसाद, एक और जनरल सेक्रेटरी अफसर कुडलीपेटे, रियासती सेक्रेटरी रियाज कडम्बू, एक और सेक्रेटरी और मीडिया कोऑर्डिनेटर रमजान कड़ीवाल, अमजद खान वगैरह मौजूद थे। ये जाथा बेलगाम के स्वर्ण सौधा के करीब तक पहुंचा। हजारों कारकुनान प्ले कार्ड को डिस्प्ले करते हुए धरना दी और मुतालबात के नारों से सरकार तक डिमांड्स को पहुंचाया गया। ಯಾವುದೇ ಬೇಡಿಕೆಗಳ ಬಗ್ಗೆ ಅವರ ಆಕ್ಷೇಪ ಯಾಕೆ ಗೊತ್ತಾ? ಅವರು ಸಮಾಜ ಕಲ್ಯಾಣ ಸಚಿವರು, ಅವರ ಹತ್ರ ನಮ್ಗಿಂತ ಜಾಸ್ತಿ ದತ್ತಾಂಶ ಇದೆ. ಬೆಳಗಾವಿಯವರಿಗೆ SDPI ಕರ್ನಾಟಕ ರಾಜ್ಯ ಸಮಿತಿಯು ಉಡುಪಿಯಿಂದ ಬೆಳಗಾವಿವರೆಗೆ ಬರುವಾಗ ಯಾವ ಬೇಡಿಕೆಯನ್ನ ಹಕ್ಕೊತ್ತಾಯವನ್ನು ಇಟ್ಟಿತ್ತೋ ಆ ಒಂದು ಮನವಿಯನ್ನ ಸರ್ಕಾರಕ್ಕೆ ಸಮಾಜ ಕಲ್ಯಾಣ ಮಹಾದೇವಪ್ಪರವರ ಮೂಲಕ ನೀಡ್ತಾ ಇದೆ. ಈ ಮುಂದಿನ ಈ ಅಧಿವೇಶನ ಮುಗಿಯುವುದರೊಳಗೆ ನಮ್ಮ ಈ ಬೇಡಿಕೆಗಳನ್ನು ಈಡೇರಿಸುವಂತ ಮನಸ್ಸನ್ನ ಭಗವಂತ ತೆಗೆದುಕೊಳ್ತೀವಿ. ಯಾಕಂದ್ರೆ AICC ಇದರ ಬಗ್ಗೆ ಬದ್ಧತೆ ಇಟ್ಟು ಪ್ರಣಾಳಿಕೆಯಲ್ಲಿ ಹೇಳಿದ್ದಾರೆ. ಕರ್ನಾಟಕದಲ್ಲೂ ಅದನ್ನ ಮಾಡಿದ್ದೇವೆ. ಇದು ಪಕ್ಷದ ನಿಲುವು, ಯಾವುದೇ ವ್ಯಕ್ತಿಗಳ ನಿಲುವಲ್ಲ. ಹೀಗಾಗಿ ನೀವು ಒಳ ಮೀಸಲಾತಿಯಿಂದ ಹಿಡಿದು ಎಲ್ಲ ವಿಷಯಗಳು ಕೂಡ ಕಾಂಗ್ರೆಸ್ ಸರ್ಕಾರದ ಚರ್ಚೆಯಲ್ಲಿದ್ದೇವೆ. ಅದಕ್ಕೆ ನಿರ್ದಿಷ್ಟವಾದಂಥ ಕ್ರಮವನ್ನ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ನಮ್ಮ ಸಚಿವ ಸಂಪುಟದಲ್ಲಿ ಸೂಕ್ತವಾದಂಥ ನಿರ್ಧಾರವನ್ನ ಕಾನೂನು ಮತ್ತು ಸಂವಿಧಾನದ ಚೌಕಟ್ಟಿನಲ್ಲಿ ಖಂಡಿತವಾಗಿ ತೆಗೆದುಕೊಳ್ತೇವೆ ಅಂತ ಹೇಳ್ತಾ, ನೀವು ಚಳುವಳಿಯನ್ನ, ಧರಣಿಯನ್ನ, ವೇದಿಕೆಗಳನ್ನ ಮಾಡುವಾಗ ಸರ್ಕಾರ ಅಥವಾ ಪೊಲೀಸ್ ಇಲಾಖೆ ಮೈಕ್ಗಳನ್ನು ಒದಗಿಸಲಿಕ್ಕೆ ಆಗೋದಿಲ್ಲ. ಅದು ನಿಮಗೆ ಪರ್ಮಿಷನ್ ಕೊಡಬಹುದು. ಅವ್ರನ್ನೇ ಪೊಲೀಸ್ನವ್ರನ್ನೇ ಕೊಡಿ, ನೀವು ಸರ್ಕಾರ ಒದಗಿಸ್ಕೊಡಿ ಅಂದ್ರೆ ಯಾರಿಗೂ ಅವರವರು ಸಂಘಟಕರು ಅದು ಮಾಡ್ಕೋಬೇಕು. ಅದು ಶಾಂತಿಯುತವಾಗಿ ಮಾಡಿ. ಶಾಂತಿಯುತವಾದಂತ ಚಳುವಳಿಗೆ ಮತ್ತು ಪ್ರತಿಭಟನೆಗೆ ಸಂವಿಧಾನದಲ್ಲಿ ಅವಕಾಶ ಇದೆ ನಿಮಗೆಲ್ಲ. ಅದು ನಿಮ್ಮ ಹಕ್ಕು. ಅದನ್ನು ಮೊಟಕುಗೊಳಿಸಲಿಕ್ಕೆ ಯಾರೇನು, ಆದರೆ ಕಾನೂನನ್ನ ಕೈಗೆತ್ಕೊಂಡವ್ರಿಗೆ ಸರ್ಕಾರ ಸುಮ್ಮನೆ ಇರೋದಿಲ್ಲ ಅಂತಕ್ಕಂಥ ಎಲ್ಲರಿಗೂ ಗೊತ್ತಿದೆ. ಒಂದು ಕಾನೂನನ್ನ ಗೌರವಿಸತಕ್ಕಂಥ ಪ್ರಜೆಗಳಾಗಿ ನಾವೆಲ್ಲರೂ ಅರ್ಥಕೊಳ್ಳಲೇಬೇಕಾದಂತ ವಿಷಯ. ನೀವು ಹೇಳಿರ್ತಕ್ಕಂಥ 5 ಪ್ರಮುಖ ವಿಷಯಗಳನ್ನ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಸರ್ಕಾರದಲ್ಲಿ ಸೂಕ್ತ ಕಾಲದಲ್ಲಿ ಸೂಕ್ತ ನಿರ್ಧಾರವನ್ನು ಮಾಡ್ತೀವಿ ಅಂತ ಹೇಳಿ ನಿಮಗೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ. ತುಂಬಾ ಧನ್ಯವಾದಗಳು. ಸಮಾಜ ಕಲ್ಯಾಣ ಸಚಿವರು ಇಂಡಿಯಾ ಯಾವುದೇ ವಿಚಾರಗಳನ್ನು ಕೈಗೆತ್ತಿಕೊಂಡ್ರೂ ಕೂಡ ಅದರ ತಾರ್ಕಿಕ ಅಂತ್ಯಕ್ಕೆ ತಲುಪಿಸುವವರಿಗೆ ವಿರಮಿಸುವ ಪಕ್ಷ ಅಲ್ಲ. ನಾವು ಯಾವ ವಿಚಾರಗಳು ಎತ್ಕೊಳ್ಬೇಕಾದ್ರೂ ಬಹಳ ಚರ್ಚಿಸ್ತೇವೆ, ಗಂಭೀರವಾಗಿ ಚಿಂತಿಸ್ತೇವೆ, ಅದರ ನಂತರ ನಾವು ಆ ವಿಚಾರಗಳನ್ನು ಕೈಗೆತ್ತಿಕೊಳ್ಳುವಂಥದ್ದು. ಹಾಗಾಗಿ 3 ತಿಂಗಳು ನಾವು ಕಾಯುವ, ನಾವು ಯಾವುದೇ